ಏನೇನು ಮಾಡ್ಕಂತ ಇವ್ರಿಗೇನು ಸಂಬಂಧ ಅಗಲಲ್ಲ ಬರೋದು ಇದನ್ನ ಹೇಳದ ಇವ್ರದ್ದೇನು ಮಾಡ್ತಾ ಇದಾರಂತೆ ನಮ್ಮ ದೊಂಬರಾಟ ಅದ್ರ ಶಶಿ ತರ್ರಿಗೆ ಎದಕ್ಕೆ ಕಳಿಸ್ಯಾರಂತೆ ಆಯ್ತು ನಮ್ಮ ದೊಂಬರಾಟ ಇಟ್ಕೊಂಬಿಡೋಣ ಬಿಡ್ರಿ ಶಶಿ ತರ್ರಿಗೆ ಎದಕ್ಕೆ ಕಳಿಸಿ ಇದೇನು ಆಟ ಅಂತೆ ಶಶಿ ತರ್ರಿಗೆ ಕಳಿಸಿದ್ರಲ್ಲ ಇದೇ ಆಟ ಅಂತೆ ಮತ್ತು ಒಂದು ಸಪ್ರೇಟ್ ಕಮಿಟಿ ಹೋಯ್ತಲ್ಲ ನೋಡ್ರಿ ನೀವು ಭಾಳ ಹತ್ತಿರದಿಂದ ಗಮನಿಸ್ರಿ ಪ್ರಧಾನಮಂತ್ರಿಯವರು 90 ದೇಶಕ್ಕೆ ಹೋದಾಗ ಯಾವುದು ಚೀಫ್ ಸೆಕ್ರೆಟರಿ ಹೋಗಲ್ಲ ಯಾವುದು ಫಾರಿನ್ ಮಿನಿಸ್ಟರ್ ಅವ್ರ ಜೊತೆ ಹೋಗೋದೇ ಇಲ್ಲ ಕನ್ಸರ್ನ್ ಮಿನಿಸ್ಟ್ರು ಹೋಗೋದಿಲ್ಲ ಯಾವುದೇ ಘೋಷಣೆಗಳು ಮಾಡಿದ್ರೆ ಕನ್ಸರ್ನ್ ಮಿನಿಸ್ಟರ್ ಇರೋಂಗಿಲ್ಲ ಯಾವುದು ಕ್ಯಾಬಿನೆಟ್ ಡಿಸಿಷನ್ಗಳು ಇರೋಂಗಿಲ್ಲ ಮೀಡಿಯಾದಲ್ಲಿ ಬರೋದು ಹೇಳೋದು ಇದೇ ವ್ಯವಸ್ಥೆ ಇರುತ್ತಾನೆ ಕಳೆದ 11 ವರ್ಷದಿಂದ ಸುಮ್ಮನೆ ನಮ್ಮ ಹತ್ರ ಬರೋದು ದೊಂಬರಾಟ ಏನು ಮಾಡಿದ್ದೀವಿ ನಾವು ಎಸ್ ದೇರ್ ಕುಡ್ ಬಿ ಸಮ್ ಡಿಫರೆನ್ಸ್ ಸೊ ವಾಟ್ ಡಸ್ ಇಟ್ ಮ್ಯಾಟರ್ ಟು ದ ಅಡ್ಮಿನಿಸ್ಟ್ರೇಷನ್ ಏನು ರಾಂಗ್ ಏನಿದೆ ನಮ್ಮದು ಏನು ಅಡ್ಮಿನಿಸ್ಟ್ರೇಷನ್ ಏನು ರಾಂಗ್ ಆಗಿದೆ ರೀ ಟುಡೇ ಪ್ರೌಡ್ಲಿ ಐ ಕ್ಯಾನ್ ಸ್ಟೇ ಕರ್ನಾಟಕ ಲಾಸ್ಟ್ 5 ಡಿಕೇಡ್ಸ್ ಕಳೆದ 5 ಶತಮಾನಗಳಲ್ಲಿ 50 ವರ್ಷಗಳಲ್ಲಿ ಕರ್ನಾಟಕ ಇಸ್ ನಂಬರ್ 1 GDP ಟುಡೇ ಯಾವುದು BJP ರೂಲ್ ಸ್ಟೇಟ್ ಇವತ್ತು ನಂಬರ್ 1 ಇದ್ದಾವೆ ಗುಜರಾತ್ ನಂಬರ್ 1 ಇದೆಯಾ ಗುಜರಾತ್ ಯಾವ್ದ್ರ ನಂಬರ್ 1 ಇದೆ ಮಧ್ಯಪ್ರದೇಶ ಯಾವ್ದು ನಂಬರ್ 1 ಇದೆ ಬಿಹಾರ್ ಯಾವ್ದು ನಂಬರ್ 1 ಇದೆ BJP ರೂಲ್ ಸ್ಟೇಟ್ಗಳು ಇಡೀ ಭಾರತ ದೇಶದಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ಸ್ಟೇಟ್ಗಳಿದ್ದಾವೆ ಯಾವುದನ್ನು ಲೆಕ್ಕಾಚಾರ ಮಾತನಾಡೋರು ಇದ್ದಾರಾ BJP ಯಾರನ್ನ ಮಾತನಾಡೋದು ರೆಡಿ ಇದ್ದಾರಾ ಇವತ್ತು MP ಬಿಹಾರ್ ನೀವು MP ಬಿಹಾರ್ ಹಾಗೂ UP ಸೇರಿದರೆ ಸುಮಾರು 96,000 ಶಾಲೆಗಳಲ್ಲಿ 60,000 ಶಾಲೆಗಳು ಅಲ್ಲೇ ಕ್ಲೋಸ್ ಆಗಿದ್ದಾವೆ 2 ಕೋಟಿ ಮಕ್ಕಳು ಇವತ್ತು ಈ ದೇಶದಲ್ಲಿ ಸುಮಾರು 5ರಿಂದ 8ನೇ ಕ್ಲಾಸಿಂದ ಹೊರಗಾಗಿದ್ದಾರೆ ಇದು ಯಾರಿಗೋಸ್ಕರ ಇದ್ರ ಬಗ್ಗೆ ಚರ್ಚೆ ಬೇಡ ಸುಮ್ಮನೆ ಬರೋದು ಯಾವುದು ಲಾಜಿಕ್ ಇಲ್ಲ ಹೇಳೋದು ಹೋಗ್ಬಿಡೋದು ಇವತ್ತು 2 ಕೋಟಿ ಮಕ್ಕಳು 5ನೇ ಕ್ಲಾಸಿಂದ 8ನೇ ಕ್ಲಾಸು ಈ ದೇಶದಲ್ಲಿ ಹೊರಗಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಬೇಡ ಇದೇ ಮಹಾರಾಷ್ಟ್ರದಲ್ಲಿ 843 ಹೆಣ್ಮಕ್ಳು ಆ ಊಂಬನ್ನ ಇವತ್ತು ಅವ್ರು ಸ್ಯಾಕ್ ಮಾಡ್ಕೊಂಡಿದ್ದಾರೆ ಗರ್ಭಕೋಶವನ್ನು ತ್ಯಾಗ ಮಾಡಿದ್ದಾರೆ ಹೋಗಿ ಇದು ಇಡೀ ವ್ಯವಸ್ಥೆಗೆ ಈ ಮಾನವನ ವ್ಯವಸ್ಥೆಗೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ನಾಚಿಕೆ ಆಗ್ತಕ್ಕಂಥ ಕೆಲಸ ಇದು ಇಟ್ಸ್ ಅ ಶೇಮ್ ಆನ್ ಆಲ್ ದ ಪೀಪಲ್ ಇನ್ ದಿಸ್ ಕಂಟ್ರಿ ವೇರ್ 843 ವುಮೆನ್ ಹೋಗಿ ಅವ್ರು ಗರ್ಭಕೋಶವನ್ನು ತಕ್ಕೊಂಡಿದ್ದಾರೆ ನಾಚಿಕೆ ಆಗಬೇಕಲ್ಲ ನಮ್ಮೆಲ್ಲ ಗಂಡ್ಮಕ್ಳಿಗೆ ಇದೆಲ್ಲಾಗಿರೋದು ಮಹಾರಾಷ್ಟ್ರದಲ್ಲಾಗಿರೋದು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಎದಕ್ಕಾಗಿ ಅವರಿಗೆ ಕೂಲಿ ಸಿಗಲ್ಲ ಶುಗರ್ ಕೇನಿಗೆ ಒಂದು ದಿವಸ ಹೋಗಿದ್ರೆ ದುಡ್ಡು ಸಿಗಲ್ಲ ಅಂತ ಹೇಳಿ ಆಗಿರ್ತಕ್ಕಂಥದ್ದು ಇವತ್ತೆಲ್ಲ ಇದು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ BJPಯ ಕಾಂಗ್ರೆಸ್ಸು ಎಲ್ಲ ಗಂಡ್ಮಕ್ಳಿಗೆ ನಮ್ಮ ನಾಚಿಕೆ ಆಗ್ತಕ್ಕಂಥದ್ದಲ್ಲ ಇದು ಈ ವಿಷಯ ಎಲ್ಲ ಮಾತಾಡಬೇಕಾ ಬೇಡ ಇದು ಎಲ್ಲಾಗಿರೋದು ಯಾರ ರಾಜ್ಯದಲ್ಲಾಗಿರೋದು ಇದು ಸುಮ್ಮನೆ ಏನೋ ಬರೋದು ಮಾತನಾಡೋದು ಹೋಗೋದು ನೋಡ್ರಿ ಸಮಸ್ಯೆಗಳ ಬಗ್ಗೆ ಮಾತನಾಡ್ರಿ ಏನು ಪರ್ಮನೆಂಟ್ ಯಾರು ಉಳಿಯಂಗಿಲ್ಲ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಏನು 50 ವರ್ಷ ಇರಂಗಿಲ್ಲ ಈ ಪ್ರಪಂಚದಲ್ಲಿ ಆದರೆ ಈ ದೇಶದ ವ್ಯವಸ್ಥೆಗೆ ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ಕೊಳ್ತೀನಿ ಚೆನ್ನಾಗಿ ಓದ್ಕೊಳ್ಳಿ ಪ್ರಶ್ನೆ ಕೇಳ್ರಿ ಈ ದೇಶ ಕಾಂಗ್ರೆಸ್ದಲ್ಲ BJP ಅಂತ ಹೇಳಿ ಇಚ್ಛೆ ಬಯಸ್ತೀನಿ ನಿಮಗೆ ನಮಸ್ಕಾರ ಎರಡನೇದು ಇಲ್ಲಿವರೆಗೆ ಸುಮಾರು 12,000 ಕೋಟಿ ಸೊ ಆನ್ ಬಿಹಾಫ್ ಆಫ್ ಆಲ್ ದ ವುಮೆನ್ ಹೂ ಹ್ಯಾವ್ ಟ್ರಾವೆಲ್ಡ್ ಮೋರ್ ದೆನ್ 500 crore ಪೀಪಲ್ ಹ್ಯಾವ್ ಟ್ರಾವೆಲ್ಡ್ ಅವ್ರ ಪರವಾಗಿ ನಮ್ಮ ಸರ್ಕಾರ ಇವತ್ತು 12,000 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಇದರಿಂದ ಏನಾಗಿದೆ ಅಂತಂದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬರೀ ಉಚಿತವಾಗಿ ದುಡ್ಡು ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಹೆಣ್ಮಕ್ಳು ಪಾರ್ಟಿಸಿಪೇಷನ್ ಇನ್ ಲೇಬರ್ ಡಿಪಾರ್ಟ್ಮೆಂಟು ಅಂದರೆ ಲೇಬರ್ ಔಟ್ಪುಟ್ನಲ್ಲಿ ಎಂಪ್ಲಾಯ್ಮೆಂಟ್ನಲ್ಲಿ ಜಾಸ್ತಿ ಆಗಿದೆ ಇದರಿಂದ ಗುಡಿಗಳಿಗೆ ಗುಂಡಾರುಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ ದೇವಸ್ಥಾನಗಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಹೆಣ್ಮಕ್ಳು ಹೋದರೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪ್ರಯಾಣ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಉಪಮುಖ್ಯಮಂತ್ರಿಯವರಿಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಹೊಸ ಬಸ್ಸುಗಳು ಎಷ್ಟು ಬರ್ತವೆ ಅಲ್ಲ ಇನ್ನು 300 ಬಸ್ ಬರ್ತವೆ ಬಟ್ ಆ್ಯಸ್ ಆಫ್ ನಾವು 5,600 ಬಸ್ಸಸ್ಗಳನ್ನ 5,600 ಬಸ್ಸಸ್ನಲ್ಲಿ 5,000 ಬಸ್ಸಸ್ನ ಖರೀದಿ ಮಾಡಿದ್ದು ಥ್ರೂಟ್ ಸ್ಟೇಟ್. ಸಂತೋಷ್ ಲಾಡ್ ಅವರು ಮಾತೆತ್ತಿದ್ರೆ ಟ್ರಂಪು ಮತ್ತು ಮೋದಿ ಬಗ್ಗೆ ಮಾತಾಡ್ತಾರೆ, ಸ್ಥಳೀಯವಾಗಿ ಮಾತಾಡೋದು ಯಾವತ್ತು ಕಲಿತಾರೆ ಅಂತ ದೇಶದ ಇತಿಹಾಸದಲ್ಲಿ 500 ಕೋಟಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಪ್ರಯಾಣ ಉಚಿತವಾಗಿ ಮಾಡಿರ್ತಕ್ಕಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ. ಮಾಡಿರ್ತಕ್ಕಂಥ ಉದ್ದೇಶ ನಾವು ಏನು ಮಾತನ್ನು ಕೊಟ್ಟಿದ್ವಿ, ಶಕ್ತಿ ಯೋಜನೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಪ್ರಾರಂಭ ಮಾಡಿ ಇವತ್ತು 500 ಕೋಟಿ ಹೆಣ್ಮಕ್ಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು 10,000ಕ್ಕೂ ಹೆಚ್ಚು ನಿಯರಿಂಗು ನಾವು ಎಂಪ್ಲಾಯ್ಮೆಂಟ್ಗಳನ್ನ ತುಂಬಿಕೊಂಡಿದ್ದೇವೆ. 5,000ಕ್ಕೂ ಹೆಚ್ಚು ಬಸ್ಗಳನ್ನು ಹೊಸದು ಖರೀದಿ ಮಾಡಿದ್ದೇವೆ. ಇವತ್ತು ನನ್ನ ಪ್ರಕಾರ ಇರ್ತಕ್ಕಂಥ ಮಾಹಿತಿ ಪ್ರಕಾರ 25,000 ಬಸ್ಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ KSRTC ಡಿಪಾರ್ಟ್ಮೆಂಟಲ್ಲಿದೆ. 150ಕ್ಕೂ ಹೆಚ್ಚು ಅವಾರ್ಡ್ಗಳನ್ನ ಕಳೆದ 2 ವರ್ಷಗಳಿಂದ ಪಡೆದಿದ್ದೇವೆ. ನೀವು ಕಂಪೇರ್ ಮಾಡಿದ್ರೆ ತಮಿಳ್ನಾಡಿಗೆ ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಆ್ಯಂಡ್ ತಮಿಳ್ನಾಡು ದೇ ಹ್ಯಾವ್ ಗಾಟ್ ಮೋರ್ ಪಾಪ್ಯುಲೇಷನ್ ಬಟ್ ಲೆಸ್ ನಂಬರ್ ಆಫ್ ಬಸ್ಸಸ್. ನಾವು ವಿಶೇಷವಾಗಿ 2019 ಇಸ್ವಿನಲ್ಲಿರ್ತಕ್ಕಂಥ ಡೀಸೆಲ್ ಪ್ರೈಸಿಗೆ ಈಗಿರ್ತಕ್ಕಂಥ ಡೀಸೆಲ್ ಪ್ರೈಸಿಗೆ ಕಂಪೇರ್ ಮಾಡಿ ನೋಡಿದ್ರೆ ಸುಮಾರು 30-40 ರೂಪೀಸ್ ಇನ್ಕ್ರೀಸ್ ಆಗಿದ್ದರೂ ಕೂಡ ವಾಟ್ ಇನ್ಕ್ರಿಮೆಂಟ್ ವಿ ಹ್ಯಾವ್ ಮೇಡ್ ಇಸ್ ಓನ್ಲಿ 15% ಆಫ್ ಇನ್ಕ್ರಿಮೆಂಟ್ ಮಾಡಿದ್ದೇವೆ. ಬೇರೆ ರಾಜ್ಯಗಳಿಗೆ, ಮಹಾರಾಷ್ಟ್ರ ರಾಜ್ಯಗಳಿಗೆ ನಾವು ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಪರ್ ಕಿಲೋಮೀಟರ್ ಅಂತ ನಾವೇನು ಹೇಳ್ತೀವಿ, ಪರ್ ಕಿಲೋಮೀಟರ್ ಕರ್ನಾಟಕ ಇಸ್ ಸ್ಟಿಲ್ ಲೆಸ್ ದೆನ್ ಕಂಪೇರಿಟಿವ್ಲಿ ಅದರ್ ಸ್ಟೇಟ್ಸ್. even though we are taking 50% women free of cost. The noting point is
ಹೇಳ್ತಿರೋದು ನಾವು ಯಾವುದು ಸ್ಥಳೀಯ ವಿಷಯದಲ್ಲಿ ಮಾತನಾಡ್ತಿಲ್ಲ ಅಂತ ಒಂದು. ಎರಡನೇದು, ಅವರು ಟ್ರಂಪ್ ಪರವಾಗಿ ಅಥವಾ ವಿರುದ್ಧ ಮಾತಾಡ್ತಿಲ್ಲ. ನಾವು ಟ್ರಂಪ್ ವಿಷಯನೇ ಮಾತಾಡಿಲ್ಲ. ಟ್ರಂಪು ಕಳೆದ 40-50 ದಿನಗಳಲ್ಲಿ 25 ಬಾರಿ ಹೇಳಿದ್ದಾರೆ ಅವರು. ಏನಂತ, ನಾನೇ ವಾರ್ ನಿರ್ಧರಿಸಿದ್ದು, ನಾವು ಹೇಳಿವ? ಯಾರು ಹೇಳಿದಾರೆ? ಟ್ರಂಪ್ ಯಾರು ಫ್ರೆಂಡು? ಮೈ ಫ್ರೆಂಡ್, ಇಂಡಿಯಾಸ್ ಫ್ರೆಂಡ್ ಯಾರು ಹೇಳಿದ್ದು? ನಾವು ಹೇಳಿದ್ವಾ? ಯಾರು ಹೇಳಿದ್ದು? ಮೈ ಫ್ರೆಂಡ್, ಇಂಡಿಯಾಸ್ ಫ್ರೆಂಡ್. ಅಲ್ಲಿ ಮೋಡಿ ಹೌಡಿ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ಅಲ್ಲಿ ಹೋಗಿ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು. ಇಲ್ಲಿ ಬಂದು 100 ಕೋಟಿ ವೆಚ್ಚದಲ್ಲಿ ಟ್ರಂಪ್ ಸಾಹೇಬರ ದೊಡ್ಡ ಏನೋ ಮೆರವಣಿಗೆ ಮಾಡ್ಕೊಂಡು ಗುಜರಾತ್ನಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು. ವಿ ವೆಲ್ಕಮ್ ಫಾರ್ ಇಟ್, ದಟ್ಸ್ ನಾಟ್ ಅನ್ ಇಶ್ಯೂ. ಬಟ್ ದ ಫಂಡಮೆಂಟಲ್ ಕ್ವಶನ್ ಈಸ್, ವೆನ್ ದ ಟ್ರಂಪ್ ಹಿಮ್ಸೆಲ್ಫ್, ಮಿಸ್ಟರ್ ಟ್ರಂಪ್, ಅ ಪ್ರೆಸಿಡೆಂಟ್ ಆಫ್ ಅಮೇರಿಕಾ, ಎವ್ರಿ ಟೈಮ್ ಇವಲ್ಲಿವರೆಗೆ 25 ಟೈಮ್ಸ್ ಈಸ್ ಬಿನ್ ಕನ್ಸಿಸ್ಟೆಂಟ್ಲಿ ಟೆಲಿಂಗ್ ದಟ್ ಐ ಆಮ್ ಇನ್ಸ್ಟ್ರೂಮೆಂಟಲ್, ಐ ಆಮ್ ದ ಪರ್ಸನ್ ಹೂ ಹ್ಯಾಸ್ ಸ್ಟಾಪ್ ದ ವಾರ್ ಅಂತ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ. ಯಾರು? ಟ್ರಂಪ್ ಅವ್ರು ಕ್ಲೇಮ್ ಮಾಡ್ತಿದ್ದಾರೆ. ನಮ್ಮ ಕೇಂದ್ರದ ಯಾವುದೇ ಒಬ್ಬ ಸಚಿವರು ಅಥವಾ ಪ್ರಧಾನಮಂತ್ರಿಯವರು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ಕೇಳಿದ್ರು. ಅದು ತಪ್ಪೇನಿದೆ? ಏನಂತಂದರೆ BJP ಅವರಿಗೆ ಕೇಂದ್ರ ಸರ್ಕಾರ ವಿರುದ್ಧ ಒಂದು ಪ್ರಶ್ನೆ ಕೇಳಬಾರ್ದು. ಇವರಿಗೆ ಕೇವಲ ರಾಜ್ಯದ ವಿಷಯ ಮಾತನಾಡಬೇಕು. ಇವರಾದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರ ಬಗ್ಗೆ ಮಾತಾಡ್ಬೋದು. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ಬೋದು, ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ಬೋದು, ನೆಹರು ಅವ್ರ ಬಗ್ಗೆ ಮಾತನಾಡ್ಬೋದು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಲೀಡರ್ ಬಗ್ಗೆ ಅವ್ರು ಮಾತನಾಡ್ಬೋದು. ಇವರಿಗೆ ಒಂದೇ ಒಂದು ಏನು ಪ್ರಶ್ನೆ, ಸರಿಯಾದಂಥ ಪ್ರಶ್ನೆ ಕೇಳಬಾರ್ದು. ಅವರಿಗೆ ಮುಜುಗುರ ಆಗ್ತಕ್ಕಂಥ ಪ್ರಶ್ನೆಗಳು ಕೇಳಬಾರ್ದು. ಕೇಳಿಬಿಟ್ರೆ ಸಂತೋಷ್ ಲಾಡ್ ಹಂಗೆ ಮಾತನಾಡ್ತಾನೆ, ಸಂತೋಷ್ ಲಾಡ್ ಹಿಂಗೆ ಮಾತನಾಡ್ತಾನೆ ಅಂತ ಹೇಳ್ತೀವಿ. ನಾವು ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ, BJP ಅವ್ರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನು ಮಾತುಗಳನ್ನ ಕೊಟ್ಟಿದ್ರು ಅದನ್ನು ನಾವು ಯಾವಾಗಲೂ ಸವಾಲಾಗಿ ನಾವು ಕೇಳ್ತಾ ಇದ್ದೇವೆ. ಅದು ಬಿಟ್ಟರೆ ನಮಗೆ ಅವ್ರಿಗೆ ಏನು ಪರ್ಸನಲ್ ಅಜೆಂಡಾ ಇದೆ? ಇವತ್ತು ಯಾವ ಇಲಾಖೆಯಲ್ಲಿ ಅಥವಾ ಕಳೆದ 11 ವರ್ಷದಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಇವತ್ತು ಭಾರತ ದೇಶದ ಮುಂದೆ ಇದೆ? ನಾವು ಮೊನ್ನೆ ತಾನು ಹೇಳ್ತಾ ಇದ್ವಲ್ಲ, ಯಾರು ಇವ್ರಿಗೆ ಅಕ್ಷಯ್ ಕುಮಾರ್ ಕರ್ಕೊಂಬಂದು ಭಾಳ ದೊಡ್ಡದಾಗಿ ಒಂದು ಪ್ರಮೋಷನ್ ಮಾಡಿದ್ರು. ಯಾವುದೇ ದೇಶಕ್ಕೆ ಹೋದರೆ ನಮಗೆ ಪಾಸ್ಪೋರ್ಟ್ ನೋಡಲ್ಲ ಅಂತ ಹೇಳಿದ್ದವರು. ಯು ಆರ್ ಫ್ರಮ್ ದ ಕಂಟ್ರಿ ಆಫ್ ಮೋದಿ ಅಂತ ಅವ್ರು ಹೇಳಿರೋದು. ಆರ್ ಯು ಫ್ರಮ್ ದ ಕಂಟ್ರಿ ಆಫ್ ಮೋದಿ ಅಂದರೆ ಇದ್ರಾಗ ಇಂಡಿಯಾ ಇಲ್ಲ. ಈ ಅಕ್ಷಯ್ ಕುಮಾರ್ಗೆ ಇಂಡಿಯನ್ ಪಾಸ್ಪೋರ್ಟ್ ಇಲ್ಲ, ಆತನ ಕೆನಡಿಯನ್ ಪಾಸ್ಪೋರ್ಟ್ ಇದೆ ಪುಣ್ಯಾತ್ಮಂದು. ಆತಗೆ ಈಗ ಇಂಡಿಯನ್ ಪಾಸ್ಪೋರ್ಟ್ ತೊಗೊಂಡೇ ಇಂಥವ್ರ ಹತ್ರ ಪಬ್ಲಿಸಿಟಿ ಮಾಡ್ಕೊಳ್ತಾರೆ. 75-78 ಇರ್ತಕ್ಕಂಥ ರ್ಯಾಂಕಿಂಗು ಇವತ್ತು 140 ರ್ಯಾಂಕಿಂಗ್ ಹೋಗಿದ್ದೀವಿ. ಇದು ಸರಿ ಪ್ರಶ್ನೆ ಎಲ್ಲ ನೀವು ಕೇಳ್ರಿ. ವೆನ್ ವಿ ಅಂಡರ್ ಲೀಡರ್ಸ್ ಆಫ್ ಮನಮೋಹನ್ ಸಿಂಗ್ ವಿ ವರ್ ಅಟ್ ದ ರ್ಯಾಂಕಿಂಗ್ ಆಫ್ 78 ಇತ್ತು 2014ನಲ್ಲಿ. ಈಗ ಸಬ್ಸಿಕ್ವೆಂಟ್ಲಿ ವಿ ಆರ್ ಇನ್ 10 ಇಯರ್ಸ್ನಲ್ಲಿ 140ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಇದಕ್ಕಿನ್ನ ನಾಚಿಕೆಗೇಡಿ ಯಾವುದನ್ನು ಇದೆಯಾ? ಮತ್ತು ನೋಡಿದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದು 90 ಕಂಟ್ರಿಗಳಿಗೆ ಹೋಗಿ ಬಂದಿದ್ದೀರಿ. ಇವತ್ತು ಶಶಿ ತರೂರ್ ಯಾಕೆ ಬೇಕಾಯ್ತು ನಿಮಗೆ ಹೋಗಿ? ವೆನ್ ಯು ಹ್ಯಾವ್ ಟ್ರಾವೆಲ್ಡ್ ಯುವರ್ ಸೆಲ್ಫ್, ವೆನ್ ವಿ ಹ್ಯಾವ್ ಕ್ಲೇಮ್ಡ್ ಅವರ್ ಸೆಲ್ಫ್ ಯು ಆರ್ ದ ಮೋಸ್ಟ್ ವಿಶ್ವಗುರು, ವೈ ಡು ಯು ವಾಂಟ್ ಶಶಿ ತರೂರ್ ಯಾಕೆ ಬೇಕು ನಿಮಗೆ? ಶಶಿ ತರೂರ್ ಯಾಕೆ ಪ್ರಮೋಟ್ ಮಾಡ್ತಾ ಇದ್ದೀರಿ? ಯಾಕೆ BJPಯಲ್ಲಿ ಇಂಗ್ಲೀಷ್ ಮಾತಾಡೋರು ಯಾರಿಲ್ವಾ? ಅಲ್ಲಿ ಬೇರೆ ದೇಶದಲ್ಲಿ ಹೋಗೆಲ್ಲ ಮಾತನಾಡ್ಬೋದಲ್ಲ. BJP ಅವ್ರ ಹತ್ರ ಇಂಗ್ಲೀಷ್ ಮಾತನಾಡೋದಕ್ಕಂತೇಳಿ ಶಶಿ ತರೂರ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ವಾಟ್ ಇಸ್ ದ ರೀಸನ್ ಯು ಆರ್ ಟೇಕಿಂಗ್ ಶಶಿ ತರೂರ್ ಟುಡೇ? ವಾಟ್ ಇಸ್ ದ ರೀಸನ್ ದಟ್ ಯು ಆರ್ ಟೇಕಿಂಗ್ ಮಿಸ್ಟರ್ ಶಶಿ ತರೂರ್ ಟುಡೇ ಫಾರ್ ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್? ವೈ? ಯಾಕೆ BJPಯಲ್ಲಿ ಯಾರು ಸಮರ್ಥರಿಲ್ವಾ? BJPಯಲ್ಲಿ ಯಾರು ಸಮರ್ಥರಿಲ್ವ ರೀ ಹೋಗಿ ಮಾತನಾಡೋಕ್ಕೆ ನಮ್ಮ ದೇಶದ ಬಗ್ಗೆ? ಆಯಿತು, ಕರ್ಕೊಂಡು ಹೋಗಿದ್ದೀರಿ, ಸ್ವಾಗತ ಮಾಡೋಣ, ಅದ್ರೇನು ಡೌಟ್ ಇಲ್ಲ. ಓಕೆ, ಬಟ್ ಯಾಕೆ ಬೇಕಾಯ್ತು? ನೆಸಿಟಿ ಯಾಕೆ ಬೇಕಾಯಿತು? ಶಶಿ ತರೂರ್ ಹೋಗ್ತಕ್ಕಂಥ ನೆಸಿಟಿ ಯಾಕೆ ಬಂತು ಅಂತಂದರೆ, ಕಳೆದ 11 ವರ್ಷದಲ್ಲಿ ಇಷ್ಟೆಲ್ಲ ಹೋಗಿ ಟ್ರಾವೆಲ್ ಮಾಡಿದ್ರು ಕೂಡ ಇವತ್ತು 193 ದೇಶದಲ್ಲಿ 183 ದೇಶ ಪಾಕಿಸ್ತಾನ ಪರ ಹೋಗಿ ಓಟ್ ಹಾಕಿದೆ. 193 ದೇಶದಲ್ಲಿ 183 ದೇಶಗಳು ಪಾಕಿಸ್ತಾನ ಪರ ಓಟ್ ಚಲಾಯಿಸಿದೆ. ಇವತ್ತು ನಮ್ಮ ಮಾಲ್ಡೀವ್ಸ್ ತೊಗೊಳ್ರಿ, ಶ್ರೀಲಂಕಾ ತೊಗೊಳ್ರಿ, ಮಾರಿಷಸ್ ತೊಗೊಳ್ರಿ, ಮಾಲ್ಡೀವ್ಸ್ ತೊಗೊಳ್ರಿ, ಭೂಟಾನ್ ತೊಗೊಳ್ರಿ, ನೇಪಾಲ್ ತೊಗೊಳ್ರಿ. ನೇಪಾಲ್ 100% ಹಿಂದೂ ರಾಷ್ಟ್ರ ಇರ್ತಕ್ಕಂಥ ಕಂಟ್ರಿ. ಇವತ್ತು ನೇಪಾಲ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಇದು ಏನು BJP ಅಂದರೆ ದೇಶ ಅವ್ರದನ? ಇದು ಮೋದಿ ಸಾಹೇಬ್ರದ ಈ ದೇಶ? ಮೋದಿ ಸಾಹೇಬರು ಈ ಭಾರತ ದೇಶದ ಪ್ರಧಾನಮಂತ್ರಿಗಳು. ಈ ದೇಶ ಯಾವುದು BJPಗೆ ಸಂಬಂಧ ಇಲ್ಲ, ಯಾವುದು ಕಾಂಗ್ರೆಸ್ಗೆ ಸಂಬಂಧ ಅಲ್ಲ. ಅರ್ಥ ಆಯಿತು? ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಯಾವುದೇ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ಯಾರಿಗೇನೋ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇದೆ. ಆ ಅವಕಾಶನ ನಾವು ಚಲಾಯಿಸ್ತಿದ್ದೀವಿ. ಅದನ್ನು ಕೇಳಿದ ತಕ್ಷಣ ಮುಗಿಯ ಬಿದ್ದುಬಿಡೋದು, ಸಂತೋಷ್ ಲಾಡ್ ಸುಮ್ಮನೆ ಹೇರಾಬೇರಿ ಮಾತನಾಡ್ತಾನಂತಕ್ಕಂಥದ್ದು. ನಾನು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ತಪ್ಪಿದ್ರೆ ನೀವು ಅವ್ರಿಗೆ ಹೇಳಿ, ನನಗೆ ಹೇಳಿ. ಇಫ್ ದೇರ್ ಇಸ್ ಎನಿ ರಾಂಗ್ ಇಫ್ ಐ ಆಮ್ ಟೆಲಿಂಗ್ ಎನಿ ಮೇಕಿಂಗ್ ಸ್ಟೇಟ್ಮೆಂಟ್, ಅಥವಾ ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ರಾಂಗ್ ಇದ್ದರೆ ನಾನು ತಿದ್ಕೊಳ್ಳೋಕೆ ರೆಡಿ ಇದ್ದೀನಿ. ನೀವೇ ನನಗೆ ಹೇಳಿ ನೋಡಿ ಬೇಕಿದ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.